ಪಾಕಿಸ್ತಾನದಲ್ಲಿ ಅಧಿಕಾರಿಗಳ ಅರಾಜಕತೆ ಮತ್ತೆ ಸಾಬೀತಾಗಿದೆ. ಪಾಕಿಸ್ತಾನದ ಜೈಲಿಂದ 200ಕ್ಕೂ ಹೆಚ್ಚು ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಒಬ್ಬಿಬ್ಬರಲ್ಲ, 200ಕ್ಕೂ ಹೆಚ್ಚು ಕೈದಿಗಳು ಜೈಲಿಂದ ಎಸ್ಕೇಪ್ ಆಗಿದ್ದಾರೆ. ಇವತ್ತು ಬೆಳಗ್ಗಿನ ಜಾವ ಮಾಲಿರ್ ಜೈಲಲ್ಲಿ ಕೈದಿಗಳು ಈ ರೀತಿ ಪರಾರಿಯಾಗಿರೋದು. ಜೈಲಿನ ಗೋಡೆಯನ್ನು ಒಡೆದು ಪರಾರಿಯಾಗಿರುವಂತ ಮಾಹಿತಿ ಇದೆ. ಇದೇ ವೇಳೆ ಕೆಲ ಹೊತ್ತು ಗುಂಡಿನ ದಾಳಿ ಮಾಡಿದ್ದಾರೆ ಪೊಲೀಸರು. 20ಕ್ಕೂ ಹೆಚ್ಚು ಕೈದಿಗಳನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೈದಿಗಳಿಗೆ ಯಾರು ಆಶ್ರಯ ನೀಡಬಾರದು ಅಂತ ಎಚ್ಚರಿಕೆ ನೀಡಲಾಗಿದೆ. ಮನೆಯಿಂದ ಹೊರಬಾರದಂತೆ ಜನರಿಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಯಾರೋ ಒಬ್ಬ ಕೈದಿ ಕಣ್ತಪ್ಪಿಸಿ ಜೈಲಿಂದ ಹಾರಿ ಎಸ್ಕೇಪ್ ಆದ ಅಂದರೆ ಅದು ಓಕೆ. 200 ಜನ ಕೈದಿಗಳು ಎಸ್ಕೇಪ್ ಆಗಿರೋದು. ಜೈಲಲ್ಲಿದ್ದಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ಕಾವಲ್ಗಿದ್ದವ್ರು ಏನು ಮಾಡ್ತಾ ಇದ್ರು, ಈ ಪಾಕಿಸ್ತಾನದಲ್ಲಿ ಏನು ನಡೆಯುತ್ತೆ ಅನ್ನೋದು ಯಾರಿಗೂ ಅರ್ಥ ಆಗಲ್ಲ. 200 ಕೈದಿಗಳು ಒಟ್ಟಿಗೆ ಜೈಲಿಂದ ಎಸ್ಕೇಪ್ ಆಗಿರೋದು. ಬಹುಶಃ ಯಾವ ದೇಶದಲ್ಲೂ ಯಾವ ಜೈಲಲ್ಲೂ ಇಂಥದ್ದೊಂದು ಘಟನೆ ನಡೆದಿದೆಯೋ ಇಲ್ವೋ ಗೊತ್ತಿಲ್ಲ ಇದುವರೆಗೂ. 200 ಜನ ಕೈದಿಗಳು ಅಟ್ ಎ ಟೈಮ್ ಜೈಲಿನ ಗೋಡೆ ಒಡೆದು ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಅಲ್ಲಿವರೆಗೆ ಜೈಲಿನ ಸಿಬ್ಬಂದಿ, ಕಾರಾಗೃಹದ ಸಿಬ್ಬಂದಿ ಏನು ಮಾಡ್ತಾ ಇದ್ರು? ಕಾವಲು ಪಡೆ ಇರಲಿಲ್ವಾ ಅಲ್ಲಿ? ರಾತ್ರಿ ಇಡೀ ಕಣ್ಗಾವಲಿರುತ್ತೆ. ಅಂಥದ್ರಲ್ಲಿ 200 ಜನ ಎಸ್ಕೇಪ್ ಆಗೋವರೆಗೂ ಗೊತ್ತಾಗಿಲ್ಲ. ಅದಾದ ಮೇಲೆ ಗುಂಡಿನ ದಾಳಿ ಶುರು ಮಾಡಿದ್ದಾರೆ. ಈ ವೇಳೆ 20 ಜನರನ್ನು ವಾಪಸ್ ಹಿಡಿದಿದ್ದಾರೆ. मुकम्मल रोड पर सन्नाटा छा गया. पुलिस वाले केजी की तलाश में बाहर निकले. फायरिंग की आवाजें सुन सकते हैं आप लोग. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.